ಕುರಿತಾಗಿ ಆಗಿತ್ತು. ಇನ್ನು 5 ಅನ್ನುವಂಥ ಸಂಖ್ಯೆಗೆ ಬಂದ್ರೆ, ನ್ಯೂಮರಾಲಜಿಲಿ ಯೂಶಲಿ 5 ಅನ್ನೋ ಸಂಖ್ಯೆ ಒಂದು ಪವರ್ಫುಲ್ ನಂಬರ್ ಅಂತ ಹೇಳ್ತಾರೆ, ಅಥವಾ 5 ತಾರೀಕಲ್ಲಿ ಹುಟ್ಟಿದ್ಯಾ ಲಕ್ಕಿ ಅನ್ನುವಂಥದ್ದನ್ನು ಕೇಳ್ತೀವಿ. ಸೊ ಹಾಗಾದ್ರೆ 2026 5 ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಶುಭವಾ ಅಶುಭವಾ? ಹಾಗಾದ್ರೆ ಯಾವೆಲ್ಲ ಫಲಗಳಿದೆ ಅಂತ? ಖಂಡಿತ. ಇದು 2026ನೇ ಇಸ್ವಿ ಏನಿದೆ, ಇದು ಸೂರ್ಯನ ಸಂಖ್ಯೆ ಆಗಿದ್ದು ನಮ್ಗೆ ಈಗ ನೋಡ್ತಾ ಇರುವಂತದ್ದು 5ನೇ ಸಂಖ್ಯೆ. 5, 14, 23 ಇವು ಮೂರುನು ನಮಗೆ 5ನೇ ತಾರೀಕು ಕೆಳಗಡೆನೆ ಬರುವಂತದ್ದು. ಇದು 14 ಮತ್ತು 23. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಇದು ಮರ್ಕ್ಯುರಿಯ ವರ್ಷ ಅಂತ, ಬುಧನಿಗೆ ಸಂಬಂಧಿಸಿದಂತಹ ವರ್ಷ ಅಂತ. ಈ ಬುಧನಿಗೆ ಸಂಬಂಧಿಸಿದಂತಹ ವರ್ಷದಲ್ಲಿ ಬುಧ ಮತ್ತೆ ಸೂರ್ಯ, ನಾವು ಜನರಲ್ ಆಗಿ ಜ್ಯೋತಿಷದಲ್ಲಿ ನೋಡುವಾಗ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ, ಯೋಗ ಅಂತ ಹೇಳ್ತೀವಿ. ಬುಧನು ಇರ್ತಾನೆ, ಜೊತೆಗೆ ಸೂರ್ಯನು ಇರ್ತಾನೆ ಅಂತ. ಸೊ ಇಂತಹ ಯೋಗದ ಒಂದು ಇದಿರೋದ್ರಿಂದ, ವರ್ಷ ಆಗಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಜಾಸ್ತಿ ಆಗಿರುತ್ತೆ. ನಿಮ್ಮ ಬುದ್ಧಿವಂತಿಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಬುದ್ಧಿಯನ್ನ ಉಪಯೋಗಿಸಿ ಯಾವುದೇ ಕೆಲಸವನ್ನ ಮಾಡಿದ್ರು ನಿಮ್ಗೆ ಅದರಲ್ಲಿ ಸಕ್ಸಸ್ ಸಿಗತ್ತೆ. ನಿಮ್ಮ ಇಂಟ್ಯೂಷನ್ಗೆ ಬೆಲೆ ಕೊಡಿ, ನಿಮ್ಮ ಬುದ್ಧಿ ಏನ್ ಹೇಳುತ್ತೆ, ನಿಮ್ಮ ಸಾಮರ್ಥ್ಯದ ಮೇಲೆ ಬೆಲೆ ಇರ್ಲಿ. ಈ ವರ್ಷದಲ್ಲಿ ನೀವು ಯಾವುದೇ ಡಿಸಿಷನ್ಸ್ ನ ತಗೊಂಡ್ರು ನಿಮ್ಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಒಟ್ಟಾರೆ ಹಾಗಾದ್ರೆ 5 ತಾರೀಕಿನವರಿಗೆ ಈ ಸಲ ಶುಭವಿದೆ ಅಂತ. ಶುಭ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ 5ನೇ ತಾರೀಕು ಅವರಿಗೆ ಹೇಗಿರುತ್ತೆ? ಸೊ ಈ ವರ್ಷ ಪೂರ್ತಿ ಪ್ರಮಾಣದಲ್ಲಿ ನಿಮ್ಗೆ ಆರೋಗ್ಯ ಸಪೋರ್ಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. 5ನೇ ತಾರೀಕು ಹುಟ್ಟಿದವ್ರಿಗೆ ಸ್ವಲ್ಪ ಓವರ್ ಈಟಿಂಗ್ ಆದ್ರೂ ಕೂಡ ಮೆಟಬಾಲಿಸಮ್ ತುಂಬಾ ಚೆನ್ನಾಗಿರುತ್ತೆ. ನೀವು ತಿಂದಂತಹ ಒಂದು ಆಹಾರ ಏನಿದೆ ಅದು ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮೇಜರ್ ಆಗಿ ಯಾವುದೇ ರೀತಿಯ ಒಂದು ಹೆಲ್ತ್ ರಿಲೇಟೆಡ್ ಇದು ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ 5ನೇ ತಾರೀಕು ಹುಟ್ಟಿದವರು ಏನಂತ ಹೇಳಿದ್ರೆ ಸ್ವಲ್ಪ ಓವರ್ ಥಿಂಕ್ ಮಾಡ್ತಾರೆ, ಬುದ್ಧಿಗೆ ಜಾಸ್ತಿ ಕೆಲಸವನ್ನ ಕೊಡ್ತಾರೆ. ಹಾಗಾಗಿ ಆ ಓವರ್ ಥಿಂಕಿಂಗ್ ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಈ ವರ್ಷ ಶುಭ ವರ್ಷ ಅಂತಾನೆ ಹೇಳ್ಬೋದು. ಮೇಡಮ್, ಇನ್ನು 5ನೇ ತಾರೀಕಿನವರಿಗೆ ಹಣಕಾಸು, ಜಾಬ್ ರಿಲೇಟೆಡ್, ಕರಿಯರ್ ರಿಲೇಟೆಡ್ ಹೇಗಿದೆ ಅಂತ? ಬುಧನ ಸಂಖ್ಯೆಯಲ್ಲಿ ಹುಟ್ಟಿದಂಥವರಿಗೆ, 5ನೇ ನಂಬರ್ ಅಲ್ಲಿ ಹುಟ್ಟಿದವರಿಗೆ ಈ ವರ್ಷ ಉದ್ಯೋಗದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಕ್ಸಸ್. ಅದರಲ್ಲೂ ನೀವೇನಾದ್ರೂ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಟ್ರೇಡಿಂಗ್ ಮಾಡಬೇಕು. ಬಟ್ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಕೂಡ ಇದು ಒಳ್ಳೆ ಅವಕಾಶ ಇರುವಂತಹ ವರ್ಷ. ಹಾಗೇನೆ ಮೀಡಿಯಾದಲ್ಲಿ ಇರೋರ್ಗೂ 5ನೇ ತಾರೀಕು ಏನಾದ್ರು ಹುಟ್ಟಿದ್ದು, ಅದರಲ್ಲೂ ರೈಟಿಂಗ್ ಮಾಡ್ತೀರಾ ನೀವು ಅಂದ್ರೆ ಹೆಚ್ಚು ಇನ್ನೂ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ರೈಟರ್ ಒಳ್ಳೇದು, ಟೀಚರ್ಸ್ ಗಳಿಗೆ ಒಳ್ಳೇದು, ಮತ್ತೆ ಅಕೌಂಟ್ಸ್, ಬ್ಯಾಂಕಿಂಗ್ ಈ ಎಲ್ಲ ಫೀಲ್ಡ್ ಅಲ್ಲಿ ಇರುವಂತಹ 5ನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಇದು ಶುಭ ವರ್ಷ ಅಂತ ಹೇಳ್ಬಹುದು. ಇನ್ನು ಇವರ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ, ಕುಟುಂಬದ ವಿಚಾರ ಅಂತ ಬಂದಾಗ ಹೇಗಿರುತ್ತೆ 5ನೇ ತಾರೀಕು? ಕುಟುಂಬ ಜೀವನ ಕೂಡ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲ ಅಂತ ಏನು ಹೇಳೋದಕ್ಕಾಗಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಆಗಿ ಅಥವಾ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀರಾ ನೀವು. ಸಡನ್ ಆಗಿ ರಿಯಾಕ್ಟ್ ಮಾಡೋದ್ರಿಂದ ಸ್ವಲ್ಪ ಮನೆಯಲ್ಲಿ ಮನಸ್ತಾಪಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಈ ವರ್ಷ ಒಂದು ರೀತಿಯಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ, ಮನೆಯವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ನೀವು ಒದಗಿಸ್ಕೊಡೋದಕ್ಕೆ ಅವಕಾಶ ಇರೋದ್ರಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ತೊಂದರೆಗಳು ನಿಮ್ಗೆ ಎದುರಾಗದೆ ಇರಬಹುದು ಅಂತ. ಓಕೆ. ಇನ್ನು ಲಕ್ಕಿ ನಂಬರ್, ಲಕ್ಕಿ ಕಲರ್ ಅಂತ ಬಂದಾಗ ಯಾವ ಕಲರ್ ತುಂಬಾ ಅದೃಷ್ಟವನ್ನ ತಂದು ಕೊಡುತ್ತೆ 2026ರಲ್ಲಿ ಅಂತ? 5ನೇ ತಾರೀಕು ಹುಟ್ಟಿದವರಿಗೆ ಹಸಿರು ಮತ್ತೆ ಕೆಂಪು ಬಣ್ಣ, ಈ 2 ಬಣ್ಣಗಳು ಶುಭ ಬಣ್ಣಗಳು ಅಂತ ಹೇಳ್ಬೋದು. ಹಸಿರು ವಸ್ತ್ರವನ್ನ ನೀವು ಧಾರಣೆ ಮಾಡಿ, ಹಸಿರು ವಸ್ತ್ರವನ್ನ ದಾನ ಮಾಡಿ, ಹಾಗೇನೆ ಕೆಂಪು ಬಣ್ಣವನ್ನ ಕೂಡ ನೀವು ಧಾರಣೆ ಮಾಡಬಹುದು. ಹಸಿರು ದಾರವನ್ನ ಕೈಗೆ ಕಟ್ಟಿಕೊಳ್ಳೋದು ಅಥವಾ ಗ್ರೀನ್ ಅವೆಂಚೂರಿಯನ್ ಅನ್ನುವಂತಹ ಕ್ರಿಸ್ಟಲ್ ನ ಧಾರಣೆ ಮಾಡೋದು ಈ ಸಮಯದಲ್ಲಿ ತುಂಬಾ ಒಳ್ಳೆಯದು. ಇದು ಲಕ್ಕಿ ಡೇಟ್ಸ್ ಅಂತ ಬಂದಾಗ, 1, 2, 3, 5 ಇಷ್ಟು ಡೇಟ್ಗಳು 5ನೇ ತಾರೀಕಿಗೆ ನಾವು ತುಂಬಾ ಡೇಟ್ಗಳನ್ನ ಕೊಡಬಹುದು. ಸೊ 1, 2, 3, 5 ಇಷ್ಟು ಡೇಟ್ಗಳಲ್ಲಿ ನಾವು ಶುಭ ಫಲಗಳನ್ನ ಕೆಲಸ ಮಾಡಿ ತಂದ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ಕೆಲಸಗಳನ್ನ ಮಾಡಿ. ಒಟ್ಟಾರೆ 5ನೇ ತಾರೀಕವರೆಗೆ ಈ ಸಲ ಶುಭ ಫಲಗಳಿದೆ ಅಂತ ಹೇಳ್ಬೋದು. ಸೊ ಮೇಡಮ್, ಈಗ 5ನೇ ತಾರೀಕದವರೆಗೆ ಹೇಗಿದೆ ಅನ್ನೋದನ್ನ Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need.